ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭದಲ್ಲೇ ನೋಡಿ ಎಡವಟ್ಟಾಗಿದೆ. ಪಿಯು ಬೋರ್ಡ್ ಎಡವಟ್ಟಾಗಿದೆ ನೋಡಿ. ಯಾದಗಿರಿಯಲ್ಲಿ ಪರದಾಟವನ್ನ ಅನುಭವಿಸುವಂತಾಯಿತು ವಿದ್ಯಾರ್ಥಿ. ದ್ವಿತೀಯ ಪಿಯುಸಿ ಪ್ರಾರಂಭ ಇವತ್ತಿನಿಂದ ಸ್ಟಾರ್ಟ್ ಆಗ್ತಾ ಇದೆ. ಪ್ರಾರಂಭದಲ್ಲೇ ಎಡವಟ್ಟು. ಪಿಯು ಬೋರ್ಡ್ ಎಡವಟ್ಟಿನಿಂದಾಗಿ ಯಾದಗಿರಿಯಲ್ಲಿ ಪರದಾಟವನ್ನ ಅನುಭವಿಸಿದ್ರು ವಿದ್ಯಾರ್ಥಿಗಳು. ಯಾದಗಿರಿ ಜಿಲ್ಲೆಯಲ್ಲಿ 20 ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಇತ್ತು. ಪರೀಕ್ಷಾ ಕೇಂದ್ರದ ವಿಳಾಸವನ್ನೇ ಬದಲಿಸಿದ್ದಾರೆ ಪಿಯು ಬೋರ್ಡ್. ಏಕದಮ್ ಹಿಂಗೆ ಬದಲಿಸ್ಬಿಟ್ರೆ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು? ಹಾಲ್ ಟಿಕೆಟ್ನಲ್ಲಿ ಪರೀಕ್ಷಾ ಕೇಂದ್ರ ವಿಳಾಸದ ತಪ್ಪು ಮಾಹಿತಿ, ವಿಳಾಸ ತಪ್ಪಾಗಿರುವಂತಹ ಕಾರಣವಾಗಿ ಗೊಂದಲಕ್ಕೆ ಸಿಕ್ಕ ಹಾಕೊಳ್ತಾರೆ ಸ್ಟೂಡೆಂಟ್ಸ್. ಪರೀಕ್ಷಾ ಕೇಂದ್ರ ಹುಡುಕಲು ಅಲಿದಾಟವನ್ನ ಮಾಡ್ತಾರೆ ವಿದ್ಯಾರ್ಥಿಗಳು. ಯಾದಗಿರಿಯ ಲುಂಬಿನಿ ಗಾರ್ಡನ್ ಸಮೀಪದ ಪರೀಕ್ಷಾ ಕೇಂದ್ರ ಇರುತ್ತೆ. 2 ಕಿಲೋಮೀಟರ್ ದೂರದ ಗಮ್ಸ್ ರಸ್ತೆ ಮಾರ್ಗದ ಅಡ್ರೆಸ್ ಮುದ್ರಣ ಆಗಿರುತ್ತೆ. ಪಿಯುಸಿ ಬೋರ್ಡ್ ಎಡವಟ್ಟಿನ ವಿರುದ್ಧವಾಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಈಗ ಹಾಲ್ ಟಿಕೆಟ್ನಲ್ಲೇ ಒಂದು ರೀತಿಯ ಆದಂತಹ ಅಡ್ರೆಸ್ಸು, ಬಟ್ ಇದ್ದಿದ್ದು ಪ್ಲೇಸ್ ನೋಡಿದ್ರೆ ಅದು ಇನ್ನೊಂದು ಪ್ಲೇಸು. ಮಕ್ಕಳಿಗೆ ಎಷ್ಟು ಪರದಾಟ. ಆ ತಕ್ಷಣಕ್ಕೆ 5-10 ನಿಮಿಷ ಅಂತ ಹೇಳಿ ಬರ್ತಾರಲ್ಲ, ಅವ್ರು ಗಾಬರಿ ಹಿಂಗೆ ಹಾಕ್ಬೇಡ. ಮೊದಲೇ ಟೆನ್ಷನು, ಮಕ್ಕಳುಗಳಿಗಂತೂ ಇನ್ನೂ ಟೆನ್ಷನ್. ಎಕ್ಸಾಮು ಅಂದ್ರೇ ಟೆನ್ಷನ್ನು. 5-10 ನಿಮಿಷ ಬೇಗ ಹೋಗೋಣ ಅಂದ್ಕೊಳ್ಳೋರು ಎಕ್ಸಾಮಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿರ್ತಾರೆ, ಜಾಣರಿರ್ತಾರೆ, ಅರ್ಧ ಗಂಟೆ ಮುಂಚೆ ಹೋಗ್ತಾರೆ. ಅಲ್ಲೆಲ್ಲ ನಂಬರ್ ನೋಡ್ಕೊಳ್ಬೇಕು, ಯಾವ ರೂಮು ಏನು ಕಾಲೇಜು. ಫಸ್ಟ್ ಡೇ ಅಂದಾಗ ಒಂದು ಅರ್ಧ ಗಂಟೆ ಬೇಗ ಹೋಗ್ತಾರೆ. ಏನೋ ಒಂದು 5-10 ನಿಮಿಷ ಓದೋರ ಕತೆ ಏನಾಗ್ತಾ ಇತ್ತು ಅಲ್ವಾ? ಹೀಗೆಲ್ಲ ಎಡವಟ್ಟನ್ನು ಮಾಡಬಹುದಾ ಇವರು? ಪಿ ಯು ಬೋರ್ಡ್ನವರು ಅಡ್ರೆಸ್ ಒಂದು ಹಾಕೋದು, ಅಲ್ಲೆಲ್ಲೋ ಎಕ್ಸಾಮ್ ಹಾಲು ಇನ್ನೊಂದು ಕಡೆ ಇರೋದು, ಅಥವಾ ಪ್ಲೇಸ್ ಇನ್ನೊಂದು ಕಡೆ ಇದ್ದಾಗ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಸಂಕಷ್ಟವನ್ನು ತಂದೊಡ್ತು ಇದು. ಎಲ್ಲಷ್ಟು ಓದ್ಕೊಂಡು ಬಂದಿರ್ತಾರೆ. ಮತ್ತು ಅಲ್ಲಿಂದ ಅಲ್ಲಿ ಓಡಾಡೋದ್ರಾಗ ಹುಡುಗರು ಆಟೋ ಚಾರ್ಜನ ಭಾಳ ಕಷ್ಟ ಆಗ್ತದೆ ರೀ. ಮತ್ತು ಓದಿದ್ದು ಆತಂಕ ಎಲ್ಲ ಅಲ್ಲೇ ಕಳೆದು ಹೋಗ್ತದೆ ರೀ. ಗೊಂದಲಾಗಿದ್ದಿರ್ತಾರಲ್ರಿ ಹುಡುಗರು, ಅಲ್ಲಿ ಎಷ್ಟೋ ಓದ್ಕೊಂಡು ಬಂದಿರ್ತಾರೆ. ಅಲ್ಲಿ ಇಲ್ಲಿ ಎಕ್ಸಾಮ್ ಸೆಂಟರ್ ಚೇಂಜ್ ಆಗೋದ್ರಿಂದ ನಾವು ಎಕ್ಸಾಮ್ ಸೆಂಟ್ರೇ ಚೇಂಜ್ ಆಗುತ್ತೆ. ಸೆಂಟ್ರ್ ಇರ್ಲಕ್ಕೆ ರೀ ಇದು ಅಡ್ರೆಸ್ ಎಲ್ಲ ಚೇಂಜ್ ಆಗುತ್ತೆ. ಏನಾಯಿತು ಅಂತೇಳಿ ಯಾಕೆ ಇಷ್ಟೊಂದು ಎಡವಟ್ಟನ್ನು ಮಾಡ್ಕೊಳ್ತಾರೆ? ಅಡ್ರೆಸ್ ಒಂದು ಕಡೆ, ಹಾಲ್ ಟಿಕೆಟ್ನಲ್ಲಿ, ಜೊತೆಗೆ ಎಕ್ಸಾಮ್ ಹಾಲು ಒಂದು ಕಡೆ ಅಂತಂದರೆ ಎಸ್ ಅದು ಮಕ್ಕಳಿಗೂ ಕೂಡ ಗಾಬರಿ ಆಗಿಬಿಟ್ಟಿರುತ್ತೆ. ಮೊದಲೇ ಗಾಬರಿಯಲ್ಲಿರ್ತಾರೆ, ಅದರಲ್ಲೂ ಫಸ್ಟ್ ಡೇ ಅಂದಾಗ ಇನ್ನಷ್ಟು ಜಾಸ್ತಿ ಗಾಬರಿ ಇರುತ್ತೆ. ಹೋಗಲಿ, ಈಗ ಎಲ್ಲವೂ ಕೂಡ ಸರಿ ಹೋಯ್ತಾ? ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆಗಳೆಲ್ಲ ಪರಿಹಾರ ಆಯಿತಾ? ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಲಿಲ್ವಾ? ಏನಿದೆ ಮಾಹಿತಿ ಮಹೇಶ್? ಎಸ್ ಕುಸುಮ, ಏನಂದ್ರೆ ಇವತ್ತು ರಾಜ್ಯಾದ್ಯಂತ ಏನಂದ್ರೆ ಇಂದಿನಿಂದ ಏನಂದ್ರೆ ಸೆಕೆಂಡ್ PU ಪರೀಕ್ಷೆ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಏನಂದ್ರೆ ಸಾಕಷ್ಟು ಮಕ್ಕಳು ಏನಂದ್ರೆ 11,760 ಮಕ್ಕಳು ಇವತ್ತು ದ್ವಿತೀಯ PUC ಪರೀಕ್ಷೆ ಎಕ್ಸಾಮ್ ಅನ್ನು ಕೂಡ ಬರ್ಲಿಕ್ಕಿದ್ದಾರೆ. ಏನಂದ್ರೆ ಈ ಒಂದು ನಿಟ್ಟಿನಲ್ಲಿ ಕೂಡ ಏನಂದ್ರೆ ಮಕ್ಕಳಿಗೆ PUC ಬೋರ್ಡ್ ನಿಂದ ಒಂದು ಮಹಾ ಎಡವಟ್ಟು ಕೂಡ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಪಾಪ ಮಕ್ಕಳು ಬಹಳ ಪರದಾಟಿರ್ತಕ್ಕಂಥ ಘಟನೆ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಕಂಡು ಬಂದಿರ್ತಕ್ಕಂಥದ್ದು. ಏನಂದ್ರೆ ಮಕ್ಕಳಿಗೆ PUC ಹಾಲ್ ಟಿಕೆಟ್ ಏನಿದೆಯಲ್ಲ, ಹಾಲ್ ಟಿಕೆಟ್ ನಲ್ಲಿ ಏನಂದ್ರೆ ಎಕ್ಸಾಮ್ ಸೆಂಟರ್ ಒಂದು ಕಡೆ, ಮತ್ತೆ ಇನ್ನೊಂದು ಕಡೆಯಲ್ಲಿ ಬೇರೆ ಒಂದು ಕಡೆಯಲ್ಲಿ ಕೂಡ ಅಡ್ರೆಸ್ ಅನ್ನು ಕೂಡ ತೋರಿಸಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಮಕ್ಕಳು ಸಾಕಷ್ಟು ರೀತಿಯಲ್ಲಿ ಕೂಡ ಏನಂದ್ರೆ 10-15 ಮಕ್ಕಳು ಕೂಡ ಏನಂದ್ರೆ ಈ ರೀತಿಯಾಗಿ ಸಾಕಷ್ಟು ಮೊದಲೇ ಅವರು ಎಕ್ಸಾಮ್ಗೆ ಲೇಟ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಇವರು ಈ ತರ ಎಡವಟ್ಟು ಮಾಡಿದ್ರೆ ಮಕ್ಕಳಿಗೆ ಬಹಳ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ಪೋಷಕರು ಕೂಡ ಇದು ಶಾಕ್ ಮೇಲೆ ಶಾಕ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅವ್ರು ಅರ್ಧ ಗಂಟೆ ಮುಂಚಿತವಾಗಿ ಬಂದ್ರು ಕೂಡ ನಮ್ಮ ಎಕ್ಸಾಮ್ಗಳು ಸೆಂಟರ್ ಒಂದ್ ಕಡೆ ಇದೆ, ಮತ್ತೆ ಅಡ್ರೆಸ್ ಇನ್ನೊಂದ್ ಕಡೆ ಇದೆ, ಹೇಗ್ ಮಾಡೋದಪ್ಪ ಅಂತ ಕೇಳಿಸಿ ಸಾಕಷ್ಟು ಏನಂದ್ರೆ ಪರದಾಡಿರ್ತಕ್ಕಂಥ ಘಟನೆ ಕಂಡು ಬಂದಿರತಕ್ಕಂಥದ್ದು. ಸಭಾ PUC ಪರೀಕ್ಷೆಯಲ್ಲಿ ಏನಂದ್ರೆ ಅಡ್ರೆಸ್ ಇದ್ರೆ ಲುಂಬಿನಿ ಗಾರ್ಡನ್ ನಿಂದ ಹಿಡ್ಕೊಂಡು ಗಂಜು ಸರ್ಕಲ್ ಹತ್ರ ಏನಂದ್ರೆ ಅಲ್ಲಿ ಎಕ್ಸಾಮ್ ಸೆಂಟರ್ ತೋರಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಕ್ಕಳು ಏನಂದ್ರೆ PU ಎಕ್ಸಾಮ್ ಬೋರ್ಡ್ ನ ವಿರುದ್ಧ ಏನಂದ್ರೆ ಆಕ್ರೋಶ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನಂದ್ರೆ DDP ಅವರ ಗಮನಕ್ಕೂ ಕೂಡ ಬಂದಿದೆ. ಇದು ಏನಂದ್ರೆ ಏನೋ ಗೊತ್ತಿಲ್ಲದೆ ಆಗಿದೆ ಅಂತ ಕೂಡ ಬೇಜವಾಬ್ದಾರಿ ಉತ್ತರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.